ಅಮೃತಂಗೆ ಪ್ರೀತಿ ಇರೋದು ಆರ್ಯನ್ ಮೇಲೆ. ಅವನು ಒಳ್ಳೆಯವನಾದ್ರೆ ಸಾಕಲ್ವಾ? ಸಂಬಂಧ ಮುಂದುವರೆದ್ರೆ ಅವಳು ಬರೀ ಆರ್ಯನ್ ಹೆಂಡತಿ ಆಗಲ್ಲ, ಇಂದುಮತಿ ಸೊಸೆನೂ ಆಗ್ತಾಳೆ. ಗಿಡಗನ ಕೈಗೆ ಗಿಣಿ ಕೊಟ್ಟಾಗತ್ತೆ. ಅವಳ ಗಂಡನ್ನ ನಾನ್ ಸಾಯಿಸಿದ್ದು ಅಂತ ಅಷ್ಟು ವರ್ಷದಿಂದ ದ್ವೇಷ ಸಾಧಿಸ್ತಾ ಇದ್ದಾಳೆ. ಅವನ್ ತಾಯಿ ಕಾರಣದಿಂದ ಅಮೃತ ಅವಳ ಪ್ರೀತಿನ ಬಲಿ ಕೊಡ್ಬೇಕೇನ್ರಿ? ಬೇಡ, ಅವನ ತಾಯಿಯಿಂದ ಅವನು ಶಾಶ್ವತವಾಗಿ ದೂರ ಆದ್ರೆ ಈ ಸಂಬಂಧಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಲಕ್ಷ್ಮಣ್, ನಡಿಯಪ್ಪ. ಇವತ್ ರಾತ್ರಿ 12 ಗಂಟೆಗೆ ಅಜ್ಜಿ ನೆಪ್ಸಿ ಸರ್ಪ್ರೈಸ್ ಕೊಡ್ತಾ ಇದೀವಿ. ಸೆಲೆಬ್ರೇಷನ್ ಸಕ್ಕದಾಗಿರತ್ತೆ ಕಣೋ, ನೀನು ಬಾರೋ. ಕರೆಯದೆ ಬರುವವರನ್ನು ಕೆರದಲ್ಲಿ ಹೊಡಿಯಂದ ಸರ್ವಜ್ಞ. ಹೋಗೋ, ನೀನೇನ್ ಗೆಸ್ಟ್ ಅಲ್ವಲ್ಲ, ನಿನ್ಗೆ ಅಜ್ಜಿನ್ ಕಂಡ್ರೆ ಎಷ್ಟಿಷ್ಟ. ಪ್ಲೀಸ್ ಬಾರೋ. ನೋಡೋಣ. ಹಾಯ್ ಅತ್ತೆ, ಏನಂತಾರೆ ಮಾವ? ಏನಂತಾರೆ? ಏನೂ ಅಂದಿಲ್ಲ, ಏನೂ ಅಂದಿಲ್ಲ. ನೀವು ಏನು ಅಂದಿಲ್ಲ ಅನ್ನೋದ್ರಲ್ಲೇ ಗೊತ್ತಾಗತ್ತೆ ಏನೆಲ್ಲಾ ಅಂದಿದ್ದಾರೆ ಅಂತ. ನೀನ್ ಕರೆದ್ರೆ ಖಂಡಿತ ಬರ್ತೀನಿ. ಜಸ್ಟ್ ಕಿಡಿಂಗ್. ಬಾಯ್ ಅಮೃತ, ಫೋನ್ ಮಾಡ್ತೀನಿ. ಬಾಯ್. ಐ ಮಿಸ್ ಯು. ಮಿಸ್ ಯು ಟು. ನೀವು ಒಂದ್ ಸ್ವಲ್ಪ ದಿನ ಇವ್ರ ಮುಂದೆ ಸುಳ್ದಾಡ್ಬೇಡಿ. ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಇವರು ನಿಮ್ಮಲ್ಲಿ ತುಂಬಾ ಸಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಅಂಥದ್ದೇನ್ ಮಾಡ್ದೆ? ಯಾರ್ ಹೆಸರಲ್ಲಿ ಕೊರಿಯರ್ ಬಂದಿತ್ತು ಅದಂತ ಅವ್ರಿಗೆ ತಲುಪಿಸ್ದೆ. ಆದ್ರೆ ಆ ಕವರ್ ನಮ್ಮ ಮನೆಗ್ ಬಂದಿರೋದ್ರ ಹಿಂದೆ ನಿಮ್ ಕೈವಾಡ ಇದೆ ಅಂತ ಇವ್ರು ಗುಮಾನಿ. ಇದು ನಾನಲ್ಲಪ್ಪ ಹೇಳಿದ್ದು, ಆರ್ಯನ್ನೋ. ಅದ್ಯಾರೋ ನಿಮ್ ಫ್ರೆಂಡ್ ಕರ್ವೆ ಅಂತಿದಾರಂತಲ್ಲ. ಕರ್ವೆ ನನ್ ಫ್ರೆಂಡ್ ಅಲ್ಲ. ಅಂದ್ರೆ ಕರ್ವೆ ಪರಿಚಯ ಇದೆ ಅಂತಾಯ್ತು. ಹೇಗಿದೆಯಾ ನರಸಿಂಹ? ಫೋನ್ ಮಾಡಿದ್ದು ಈ ವಿಷಯಕ್ಕೆ ನೀನ್ ಬಿಡು ಮಾಡ್ಕೊಳ್ಳೇಬೇಕು. ಯಾವ ವಿಷಯ? ಆರ್ಯನ್ ಅಮೃತ. ಆ ಎರಡು ಹೆಸರನ್ನು ಒಟ್ಟಿಗೆ ಹೇಳ್ಬೇಡ. ಒಟ್ಟಿಗಾಗಿರೋದೇ ನಿಜ ಅಂತೆ. ಅವ್ರ ಹೆಸರು ಹೇಳೋದ್ರಲ್ಲಿ ಏನಿದೆ? ಆಗಲ್ಲ, ಅವರಿಬ್ಬರಿಗೂ ಯಾವ ಸಂಬಂಧನೂ ಆಗಲ್ಲ. ನಿನ್ಗ್ ಹಾಗ ಅನ್ಸುತ್ತಾ? ಅನಿಸಿಕೆ ಪ್ರಶ್ನೆ ಎಲ್ಲಿ ಬಂತು? ನಾನು ಹೇಳ್ತಾ ಇರೋದು ನನ್ನ ನಿರ್ಧಾರ. ಬೇರೆಯವ್ರ ಬಗ್ಗೆ ಎಲ್ಲಾ ನಿರ್ಧಾರಗಳನ್ನು ನಾವು ತಗೋಬಾರ್ದು ನರಸಿಂಹ. ಅದ್ರಲ್ಲೂ ಬೆಳೆದ ಮಕ್ಕಳದು. ಮಕ್ಕಳು ಎಷ್ಟು ಬೆಳೆದ್ರು ಮಕ್ಕಳೇ. ನನ್ನ ಮಗಳು ನಾನು ಹಾಕಿದ ಗೆರೆ ದಾಟಲ್ಲ. ನರಸಿಂಹ, ನನಗನ್ಸತ್ತೆ ನಿನಗೆ ಏನ್ ಅನ್ಸುತ್ತೆ ಅದು ನನಗೆ ಬೇಕಾಗಿಲ್ಲ. ಇವತ್ತು ನಮ್ಮ ಮನೇಲಿ ಸಂತೋಷದ ಸಮಾರಂಭ ನಡೀತಾ ಇದೆ. ಇಂಥ ಸಮಯದಲ್ಲಿ ನಿನ್ನ ಜೊತೆ ನಿನ್ನ ಮಗನ ಬಗ್ಗೆ ಮಾತಾಡಿ ಮೂಡ್ ಹಾಳು ಮಾಡ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಮನೆಯೆಲ್ಲ ಕತ್ಲೆ ಆಗಿದೆಯಲ್ಲ, ಯಾಕಪ್ಪ? ಗಣೇಶ, ಗಣೇಶ! ಇವತ್ತು ನನ್ನ ಬರ್ತಡೇ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಇವತ್ತಿಂದು 75ನೇ ಹುಟ್ಟಿದಬ್ಬ. ಏನಪ್ಪ ಇಷ್ಟೊಂದು ಸಂಭ್ರಮ? ಏನೋ ನೀನು ಮಕ್ಕಳ ಜೊತೆ ಸೇರ್ಕೊಂಡು ನೀನು ಮಕ್ಕಳು ಆಗ್ಬಿಟ್ಟಿದೆಯಲ್ಲ. ನಿನ್ ಹುಟ್ಟಬ್ಬ ಅಲ್ವಾ, ಅದಕ್ಕೆ ಕೇಕ್ ಕಟ್ ಮಾಡಿದ್ದೆ. ಹೋಗಿ ಗಿಫ್ಟ್ ತಗೊಳ್ಳಿ, ಹೋಗಿ. Happy birthday.